ಮಕ್ಳು ಯಾಕೆ ಫೋನ್ ಮಾಡ್ತಾವ್ರೆ? ಅದು ಹೇಳ್ರಲ್ಲ. ಅಲ್ಲಿ ಹೋದ್ಮೇಲೆ ನಮ್ಗೆ ಮರ್ತ್ಬಿಟ್ಟವ್ರೆ ಅಂತಂದ್ರೆ ಅರ್ಥ ಮಾಡ್ಕೋ ಎಷ್ಟು ಚಾಲಿ ಮಾಡ್ತಾವ್ರೆ ಅಂತ ಅಲ್ವೇ ಗೌಡ್ರೆ? ಲೈ ನಿಮ್ಮನ್ನೆಲ್ಲ ಕರ್ಕೊಂಬರೋದಕ್ಕೆ ಇದೇನು ಎಲೆಕ್ಷನ್ ಕ್ಯಾನ್ವಾಸ ಅಮಿಕೊಂಡಿರಲ್ಲ. ಲೈ ನನ್ನ ಮಕ್ಕಳು ನನ್ನ ಕೈಗೆ ಸಿಕ್ಕಿದ್ರೆ ನಿಮ್ಗೆ ಅದೇ ಕಂಡ್ರಲ್ಲ. ಇಲ್ಲಿ ಒಸಿ ಚಳಿ ಜಾಸ್ತಿ, ಅದಕ್ಕೆ ನಿದ್ದೆ ಬಂದಿಲ್ಲ ಕಂಡ್ರಲ್ಲ. ಮಾಡ್ತೀನಿ ನನ್ನ ಮಕ್ಕಳಿಗೆ. ಏಯ್ ಎಂಥ ಜಾಗ ಗೊತ್ತೇನ್ರಲ್ಲ, ಸಾಯೋದ್ರೊಳಗಡೆ ಒಂದು ಕಿತ್ತನಾದರೂ ಈ ಜಾಗ ನಾವು ನೋಡಲೇಬೇಕು. ಎಲ್ಲಿ ನೋಡಿದ್ರು ಹಸ್ರೋ ಹಸ್ರು. ನಾವೇನಾರ ಇಲ್ಲಿಗೆ ಒಂದು ಹಸನೋ ಎಮ್ಮೆನ ಕರ್ಕ ಬಂದ್ಬಿಟ್ರೆ ನಾವು ಅದನ್ನ ನೋಡ್ಕೊಳ್ಳೋದೇ ಬೇಡ, ಅವೇ ಮೈಕ ಬಂದ್ಬಿಡ್ತವೆ. ಎಲ್ಲಿ ನೋಡಿದ್ರು ಹಸ್ರೋ ಹಸ್ರು. ನಾನೇನಾರ ಸ್ವರ್ಗ ಯಾವುದು ಅಂತ ಕೇಳಿದ್ರೆ ನಾನು ಈ ಊರನ್ನೇ ತೋರಿಸ್ತೀನಿ. ನಮ್ಮ ಹುಡುಗರು ಮೇಡಮ್ರೆ ಏನೇನೋ ತಲೆ ತಿಂತವ್ರೆ, ಅದಕ್ಕೆ ನಾನು ಏನೋ ಒಂದು ಹೇಳ್ಬಿಟ್ಟೆ. ಬಂದು ಅನ್ಭವಿಸ್ಲಿ ನನ್ನ ಮಕ್ಕಳು. ವೆಂಕಿ, ಯಾಕೆ ಬೇಜಾರಲ್ಲಿದೆಯಲ್ಲ? ಜಾನು ಅವ್ರ ಫೋನ್ ತೆಗಿತಾ ಇಲ್ವಾ? ಅಪ್ಪಂಗೆ ಫೋನ್ ಮಾಡು. ರೀ ರೀ ವೆಂಕಿ ಫೋನ್ ಮಾಡ್ತಾ ಇದ್ದಾನೆ. ವೆಂಕಿ, ಚೆಲ್ವಿ ಚೆನ್ನಾಗಿದೆಯಮ್ಮ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ಏನಾಯ್ತು ವೆಂಕಿ, ಯಾಕೆ ಒಂಥರ ಇದೆಯಾ? ನೀನು ಫೋನ್ ಮಾಡ್ತಿದ್ಯಾ? ನಾನು ಫೋನ್ ಮಾಡ್ತಾನೆ ಇದ್ದೀನಿ, ಅವಳು ಯಾಕೋ ಫೋನೇ ತೆಗಿತಾ ಇಲ್ಲಪ್ಪ. ಅಳಿಯಂದ್ರಿಗೂ ಫೋನ್ ಮಾಡಿದ್ದೆ, ಅವರು ತೆಗಿತಾ ಇಲ್ಲ. ಏನ್ ಕೆಲ್ಸ ಇದೆಯೋ ಏನೋ. ವೆಂಕಿ, ನೀನು ಅಮ್ಮ ಸುಮ್ಮನೆ ತಲೆ ಕೆಡಿಸ್ಕೋತಿದ್ದೀರಾ. ಹಾಗೇನಾದರೂ ಇದ್ದರೆ ಅಳಿಯಂದ್ರು ಫೋನ್ ಮಾಡ್ತಿದ್ರು ತಾನೆ. ತಾಳ್ಮೆಯಿಂದ ಇರಿ, ಏನೂ ಆಗಿರಲ್ಲ. ಬೇಡ ವೆಂಕಿ, ಜಾನು ಅವರು ಅವ್ರ ಬಸ್ರಿ ಆಗೋರೆ. ನಾವೇನಾದ್ರೂ ಅಲ್ಲಿಗೆ ಹೋದ್ರೆ ನಮ್ಮನ್ ಚೆನ್ನಾಗಿ ನೋಡ್ಕೋಬೇಕು ಅಂತ ಅವ್ರು ಜಾಸ್ತಿ ಓಡಾಡ್ತಾರೆ. ಅವಾಗ ಅವ್ರಿಗೆ ಸುಸ್ತಾಗಕ್ಕಿಲ್ವಾ? ಅದರಿಂದ ಅವ್ರಿಗೆ ತೊಂದರೆ ತಾನೇ. ಚೆಲ್ವಿ ಹೇಳೋದು ಕರೆಕ್ಟ್ ಆಗಿದೆ. ಇವತ್ತು ಸಂಜೆ ತನಕ ಕಾಯೋಣ. ಫೋನ್ ಬರಲಿಲ್ಲ ಅಂದರೆ ನೀನೇ ಹೋಗಿ ನಿನ್ನ ತಂಗಿನ ನೋಡ್ಕೊಂಬ. ನಾನು ಆಮೇಲೆ ಫೋನ್ ಮಾಡ್ತೀನಿ. ವೆಂಕಿ ಫೋನ್ ಮಾಡ್ತಾರೆ, ತಗ ಹೋಗಮ್ಮ. ರೀ, ನನ್ಗೆ ಯಾಕೋ ಜಾನು ಬಗ್ಗೆ ಯೋಚನೆ ಆಗಿದೆ. ಅವಳಿಗೆ ಏನಾಗಿದೆಯೋ, ಮತ್ತೆ ಹಾಸ್ಪಿಟ್ಲಿಗೆ ಹೋಗೋ ಥರ ಆಗಿದೆಯೋ ಏನೋ. ಮನ್ಸಲ್ಲಿ ಏನೇನೋ ಓಡ್ತಾ ಇದೆ ರೀ. ಲಕ್ಷ್ಮಿ, ನೀನು ಯಾವಾಗಲೂ ಹೀಗೆ ಏನಾದರೂ ಒಂದು ವಿಷಯ ತಲೆಗೆ ಹೋಗ್ಬಿಟ್ರೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀಯ. ಈಗ ಹೇಳದ್ನಲ್ಲ, ಇವತ್ತು ಸಂಜೆ ತನಕ ತಾಳ್ಮೆಯಿಂದ ಇರಿ. ಫೋನ್ ಬರಲಿಲ್ಲ ಅಂದರೆ ವೆಂಕಿನೇ ಕಳಿಸಿ ಏನಾಗಿದೆ ಅಂತ ಕೇಳ್ಬೋದು, ಆಯಿತಾ? ಸರಿ ರೀ. ಏನತ್ತೆ ಇಷ್ಟೊತ್ತಾದ್ರೂ ಬರಲಿಲ್ವಲ್ಲ? ಓ ಅತ್ತೆ, ಅಪ್ಪ ನೀವು ಬಂದ್ರ?
ತುಂಬ ಖುಷಿ ಆಯಿತು. ನೀವೇನು ಇಷ್ಟೊತ್ತಾಗ ಬರಲಿಲ್ಲವಲ್ಲ ಅಂತ ಟೆನ್ಷನ್ ಆಗ್ಬಿಟ್ಟಿದ್ದೆ. ನಿಮ್ಮನ್ನು ನೋಡಿ ಸಮಾಧಾನ ಆಯಿತು. ಹೇಳಿದ್ಮೇಲೆ ಬಂದೇ ಬರ್ತೀನಿ. ಪರಿಸ್ಥಿತಿ ಹೀಗಿದೆ ಅಂತ ನಾ ಕೆಲಸ ಮಾಡ್ತಾ ಇದ್ದಿದ್ದು ಮನೆಯವ್ರಿಗೆಲ್ಲ ಹೇಳ್ಬಿಟ್ಟು ಕೆಲಸ ಬಿಟ್ಬಿಟ್ಟು ಬಂದ್ಬಿಟ್ಟೆ. ಹೌದಾ? ತುಂಬ ಒಳ್ಳೇದಾಯ್ತು. ಸಂಬಳ ತಗೊಂಬಂದ್ರ? ಹಾ, ಕೊಟ್ರು. ಒಳ್ಳೇದಾಯ್ತು. ಬನ್ನಿ ಮನೆ ತೋರಿಸ್ತೀನಿ. ಅತ್ತೆ ಹೇಗಿದೆ ಮನೆ? ಇಷ್ಟ ಆಯ್ತಾ? ಓ, ಹುಷಾರು. ತುಂಬಾ ಚೆನ್ನಾಗಿದೆ. ಹಾ. ಅಲ್ಲ ಅಳಿ ಅಂದ್ರೆ ಸಿಟಿಲ್ ಮನೆ ಕಟ್ಟೋದು ಅಂದ್ರೆ ಅಷ್ಟು ಸುಲಭನಾ? ಒಟ್ನಲ್ಲಿ ಸಾಧಿಸ್ಬಿಟ್ರಿ ನೀವು. ನನ್ನ ಮಗಳು ಸ್ವಂತ ಮನೇಲಿರೋ ಭಾಗ್ಯ ಪಡೆದಿದ್ದಾಳೆ ನೋಡಿ. ಬರೀ ಅವಳು ಮಾತ್ರ ಅಲ್ಲ, ನೀವು ನಮ್ಮ ಜೊತೆಗೆ ಇರ್ತೀರಾ, ನೆನ್ಪಿಟ್ಕೊಳ್ಳಿ. ಏನಂದ್ರಿ? ನಾನು ನಿಮ್ ಜೊತೆಲ್ಲ? ಅಳಿ ಅಂದ್ರೆ ಎಂತ ದೊಡ್ಡ ಮನ್ಸು ನಿಮ್ದು. ಈಗಿನ ಕಾಲದಲ್ಲಿ ವಯಸ್ಸಾದವ್ರನ್ನ ವೃದ್ಧಾಶ್ರಮಕ್ಕೆ ಬಿಡೋರೆ ಹೆಚ್ಚು. ಅಂಥದ್ರಲ್ಲಿ ನೀವು ನನ್ನನ್ನ ನಿಮ್ ಜೊತೆನಲ್ಲಿ ಇಟ್ಕೊಳ್ತಿದ್ದೀರಾ ಅಂದ್ರೆ ನಾನೆಷ್ಟು ಪುಣ್ಯ ಮಾಡಿದ್ದೆ ದೇವ್ರೆ. ನನಗೆ ಗತಿ ಇಲ್ಲದೆ ಇರೋದಕ್ಕೆ ನಿಮ್ಮನ್ನ ಇಲ್ಲಿ ಕರ್ಸ್ಕೊಂಡಿದ್ದು. ಇಲ್ಲದೆ ಹೋಗಿದ್ರೆ ಎಲ್ಲಿ ಕರ್ಸ್ಕೊತಿದ್ದೆ? ಅತ್ತೆ, ನಿಮ್ಮನ್ನ ನಮ್ಮ ಜೊತೆಲಿ ಇಟ್ಕೊಳ್ಳೋದು ನಮ್ಮ ಪುಣ್ಯ. ಮನೆ ಅಂತೂ ತುಂಬಾ ಚೆನ್ನಾಗಿದೆ. ಇವಾಗ ಹೇಳಿ, ಈ ಮನೇಲಿ ನಾನು ಏನೇನು ಕೆಲಸ ಮಾಡಬೇಕು? ಮೇಲ್ಗಡೆ ಹೋಗೋಣ, ಹೇಳ್ತೀನಿ. ಬನ್ನಿ. ಇದೇನಿದು? ಎಷ್ಟು ಮಾತಾಡಿದ್ರು ಇವ್ರು ಕನ್ವಿನ್ಸೇ ಆಗ್ತಿಲ್ವಲ್ಲ. ಜಾಗ ಬದಲಾದ್ರೆ ಮನ್ಸು ಬದಲಾಗತ್ತೆ ಅಂದರೆ ಸರಿ ಅಂತ ಅಲ್ಲಿಂದ ಇಲ್ಲಿವರೆಗೆ ಕರ್ಕೊಂಡ್ಬಂದಿದ್ದೀನಿ. ಅದ್ರೇನು ಬದಲಾವಣೆ ಇಲ್ಲ. ಏನು ಮಾಡಲಿ? ಇದಕ್ಕೆ ಇವರೇ ಸರಿ. ಹಲೋ ಅಳಿಯಂದ್ರೆ. ನಮಸ್ತೆ ಅತ್ತೆ. ಸಾರಿ, ಆಗಲೇ ನೀವು ಫೋನ್ ಮಾಡಿದಾಗ ನಾನು ಫೋನ್ ಎತ್ತಕ್ಕಾಗಲಿಲ್ಲ. ಇರ್ಲಿ ಅಳಿಯಂದ್ರೆ, ನೀವು ಫೋನ್ ತೆಗಿದೇ ಇದ್ದಿದ್ದು ನೋಡಿ ಅಲ್ಲೇನಾಗಿದೆಯೋ ಅಂತ ಗಾಬರಿ ಆಗ್ಬಿಟ್ಟಿತ್ತು. ಅಲ್ಲೇನು ತೊಂದರೆ ಇಲ್ಲ ತಾನೆ? ಜಾನು ಹುಷಾರಾಗಿದ್ದಾಳ? ಅಯ್ಯೋ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅತ್ತೆ. ಅತ್ತೆ, ನೀವು ಟೆನ್ಷನ್ ಮಾಡ್ಕೊಡಲ್ಲ ಅಂದರೆ ಇನ್ನೊಂದು ಸರ್ಪ್ರೈಸಿಂಗ್ ನ್ಯೂಸ್ ಅಂತೂ ಹೇಳ್ತೀನಿ ನಿಮಗೆ. ಏನು ಅಳಿಯಂದ್ರೆ? ಅದೇ, ನಾನು ಜಾನ್ವರಿ ಇಬ್ಬರು ಈಗ ಫಾರಿನಿಗೆ ಬಂದಿದ್ದೀವಿ. ಫಾರಿನ್ಗ? ಅಲ್ಲ ಅಳಿಯಂದ್ರೆ, ಈಗ ಯಾಕೆ ಅಳಿಯಂದ್ರೆ? ಅವಳಿರೋ ಪರಿಸ್ಥಿತಿಲಿ ಅಷ್ಟು ದೂರ ಪ್ರಯಾಣ ಮಾಡೋದು ಬೇಕಾಗಿತ್ತಾ? ಏನಾದರೂ ಹೆಚ್ಚು ಕಡಿಮೆ ಆದರೆ? ಅದೇ ನೋಡಿ, ಟೆನ್ಷನ್ ಮಾಡ್ಕೋಬೇಡಿ. ನಾನು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅವ್ರ ಪರ್ಮಿಷನ್ ತೊಗೊಂಡೆ ಅವ್ರನ್ನ ಇಲ್ಲಿ ಕರ್ಕೊಂಬಂದಿರೋದು. ಅದು ಅಲ್ಲದೆ ಜಾನ್ವಿ ಅವ್ರಿಗೆ ಈ ಜಾಗಕ್ಕೆ ಬರಬೇಕು ಅಂತ ತುಂಬ ಆಸೆ ಇತ್ತು. ಅವ್ರ ಆಸೆ ನೆರವೇರಿಸೋಣ ಅಂತ ಕರ್ಕೊಂಬಂದೆ. ಒಳ್ಳೇದಾಯ್ತು ಅಳಿಯಂದ್ರೆ. ಆದರೂ ಗೊತ್ತಿಲ್ಲದೆ ಇರೋ ಜಾಗ, ಇಬ್ರು ಹುಷಾರಾಗಿರ್ಬೇಕು ಅಷ್ಟೇ. ಅಂದಹಾಗೆ ಜಾನು ಅಲ್ಲೇ ಇದ್ದಾಳ? ಸ್ವಲ್ಪ ಫೋನ್ ಕೊಡಿ, ಅವಳ ಹತ್ರ ಮಾತಾಡ್ತೀನಿ. ಅತ್ತೆ, ಅವರು ಫ್ರೆಶ್ ಅಪ್ ಆಗಕ್ಕೆ ಹೋಗಿದ್ದಾರೆ. ಅವ್ರು ಬಂದ ತಕ್ಷಣ ಫೋನ್ ಮಾಡಿಸ್ಲಾ? ಸರಿ ಅಳಿಯಂದ್ರೆ. ಅತ್ತೆ, ನೀವೇನು ಅಂದ್ಕೊಳ್ಳಲ್ಲ ಅಂದರೆ ನಿಮ್ಮ ಹತ್ರ ಇನ್ನೊಂದು ಹೆಲ್ಪ್ ಕೇಳಬೇಕಾಗಿತ್ತು. ಏನು ಅಳಿಯಂದ್ರೆ? ಅತ್ತೆ ನೋಡಿ, ಜಾನ್ವಿಯವ್ರಿಗೆ ಸರ್ಪ್ರೈಸ್ ಮಾಡಬೇಕು ಅಂತ ನಾನು ಅವ್ರನ್ನ ಕೇಳ್ತೀನಿ, ಇಲ್ಲಿ ಕರ್ಕೊಂಬಂದ್ಬಿಟ್ಟಿದ್ದೀನಿ. ಖುಷಿ ಪಡ್ತಾರೆ ಅಂತ ಅಂದ್ಕೊಂಡಿದ್ದೆ, ಆದರೆ ಇಲ್ಲಿಗೆ ಬಂದಮೇಲೆ ನನ್ನ ಮೇಲೆ ಕೋಪ ಮಾಡ್ಕೊಂಬಿಟ್ಟಿದ್ದಾರೆ. ಸರಿಯಾಗಿ ಮಾತಾಡ್ತಾ ಇಲ್ಲ. ಆಮೇಲೆ ಹೊರಗಂತೂ ಎಲ್ಲೂ ಬರಲ್ಲ ಅಂತ ಕೂತ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿಂದ ಇಷ್ಟು ದೂರ ಬಂದಮೇಲೆ ಹೊರಗೆ ಹೋಗದಿದ್ರೆ ಹೇಗೆ ಹೇಳಿ? ನೀವೇ ಒಂದು ಮಾತು ಹೇಳ್ತೀರಾ? ಅಲ್ಲ ಅಳಿಯಂದ್ರೆ, ಅವಳು ಯಾಕೆ ಹಾಗೆ ಮಾಡ್ತಿದ್ದಾಳೆ? ಅವಳು ಇಷ್ಟಪಡೋ ಜಾಗಕ್ಕೆ ಅವಳನ್ನ ಕರ್ಕೊಂಡು ಹೋಗಿದ್ದೀರಾ. ಅವಳು ಯಾಕೆ ಕೋಪ ಮಾಡ್ಕೋಬೇಕು? ಅಷ್ಟು ದೂರ ಹೋಗಿ ಈಗ ರೂಮಲ್ಲಿ ಕೂತ್ಕೊಂಡ್ರೆ ಆಗತ್ತಾ?
ಸರಿ ಅಳಿಯಂದ್ರೆ, ಈಗ ಜಾನು ಸ್ನಾನ ಮುಗಿಸ್ ಬರ್ತಿದ್ದ ಹಾಗೆ ನನಗೆ ಫೋನ್ ಮಾಡಕ್ಕೆ ಹೇಳಿ, ನಾನು ಅವಳಿಗೆ ಹೇಳ್ತೀನಿ. ಸರಿ ಅತ್ತೆ. ಅತ್ತೆ, ಆದರೆ ನಾನು ಈ ವಿಷಯ ನಿಮ್ಗೆ ಹೇಳಿದೆ ಅಂತ ಹೇಳಕ್ಕೆ ಹೋಗ್ಬೇಡಿ, ಇಲ್ಲೋದ್ರೆ ನನ್ನ ಮೇಲೆ ಕೋಪ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲ ಅಳಿಯಂದ್ರೆ, ನಾನು ಹೇಳಲ್ಲ. ಸರಿ ಅತ್ತೆ, ಅವ್ರು ಬಂದ ಕೂಡಲೇ ಫೋನ್ ಮಾಡ್ತೀನಿ. ಆಯ್ತು. ವೀಣಾ, ಬಾರ ಇಲ್ಲಿ. ಬಂದ್ರಾ? ಹಾಂ ಬಂದೆ. ಒಂದು ದೊಡ್ಡ ಕಾಫಿ ಮಾಡ್ಕೊಂಬ. ಅಯ್ಯೋ, ದಿನಕ್ಕೆ 13 ಸಲ ಕಾಫಿ ಕುಡಿತೀರಾ? ಆಯ್ತು ಅದ. ವೀಣಾ, ವೀಣಾ, ಏನತ್ತೆ ಇಷ್ಟೊಂದು ಖುಷಿಯಾಗಿದ್ದೀರಾ? ಏನ್ ಸಮಾಚಾರ? ವೀಣಾ, ಜಾನುನ ಅಳಿಯಂದ್ರು ಫಾರಿನ್ ಕರ್ಕೊಂಡು ಹೋಗಿದಾರಂತೆ. ಹೌದಾ? ಹಾ. ವಾ, ಒಳ್ಳೆ ಸುದ್ದಿ ಹೇಳಿದ್ರಿ. ನನಗೆ ತುಂಬಾ ಖುಷಿ ಆಗ್ತಿದೆ. ನಮ್ಮನೆಯವರು ಇದ್ದಾರೆ. ಅವ್ರ ಹತ್ರ ಕೋಟಿ ಕೋಟಿ ದುಡ್ಡಿದೆ ಕಣ, ಫಾರಿನಿಗೆ ಕರ್ಕೊಂಡು ಹೋಗ್ತಾರೆ. ನನ್ನ ಹತ್ರ ಎಲ್ಲಿದೆ? ನಾನು ಹಗಲು ರಾತ್ರಿ ಕಷ್ಟಪಟ್ಟು ದುಡಿಯಲ್ವಾ? ಸಾಕು, ಸುಮ್ಮನೆ ಇರೀರಿ. ಏನು ಫಾರಿನ್ಗೆ ಕರ್ಕೊಂಡು ಹೋಗ್ಬೇಕಾಗಿಲ್ಲ, ಇಲ್ಲೇ ಶಿರ್ಸಿ ಮಾರಿಗುಡಿ ಜಾತ್ರೆ ಕರ್ಕೊಂಡು ಹೋದ್ರೂ ಸಾಕಿತ್ತು. ನೀನೇ ದೊಡ್ಡ ಮಾರಿ ಅಮ್ಮ, ನೀನೇ ನೀವು ಗುಡಿ ಕರ್ಕೊಂಡು ಹೋಗ್ತಾರೆ. ಹೋಗಿ ಕಾಫಿ ಮಾಡ್ಕೊಮ್ಮ. ಜೀವನ ಪೂರ್ತಿ ನಿಮಗೆ ಕಾಫಿ ಮಾಡೋದ್ರಲ್ಲ ಆಯಿತು. ಬನ್ನಿ ಅತ್ತೆ. ಫಾರಿನ್ಗೆ ಹೋಗ್ಬಿಟ್ರೆ ದೊಡ್ಡ ಸಾಧನೆ ಮಾಡ್ದಂಗ, ಇದಕ್ಕೆ ಇಷ್ಟೊಂದು ಬಿಲ್ಡಪ್ ಕೊಡ್ತಾರೆ. ಈ ಡ್ರಾಮನೇ ನೋಡೋಕ್ಕಾಗಲ್ಲ ಅನ್ನೋದು ನನಗಿಲ್ಲಿ ಹೊಟ್ಟೆ ಉರಿತದೆ. ಹೋಗ್ಲಿ ಬಿಡು ಬೇಬಿ, ಖುಷಿಯಾಗಿರ್ತಾರೆ, ನಮಗೆ ಬಿಡು. ಯಾವತ್ತಾನೆ ಬಿಟ್ಕೊಟ್ಟಿದ್ಯಾ, ನಿನಗೆ ಪ್ರಯೋಜನವೂ ಇಲ್ಲ ಬಿಡು. ನಿಮ್ಗೆಲ್ಲ ಅರ್ಥ ಆಗುತ್ತೆ. ಓ ಮೇಡಮ್ ಅವರೇ, ಹೆಣ್ಮಕ್ಳು ರೆಡಿ ಆಗೋದಕ್ಕೆ ಲೇಟ್ ಮಾಡ್ತಾರೆ ಅಂತ ಕೇಳಿದ್ದೆ, ಅದನ್ನ ಈಗ ಕಣ್ಣಾರೆ ನೋಡ್ತಾವನಿ. ಯಾಕೆ ಸಿದ್ದವ್ರೆ, ನಾನು ರೆಡಿ ಆಗೋದು ನಿಮ್ಗೆ ಬೇಜಾರಾಗ್ತಿದ್ಯಾ? ಅಯ್ಯೋ ಹಂಗಲ್ಲ ಮೇಡಮ್ ಅವರೇ, ನೀವು ನೋಡೋದಕ್ಕೆ ಎಷ್ಟು ಚಂದವಾಗಿದ್ದೀರಾ. ಈ ಮೇಕಪ್ ಎಲ್ಲ ಯಾಕೆ ಹೇಳಿ? ಹಂಗೆ ಇದ್ರೆ ಚಂದ ಇರ್ತದಲ್ವೇ? ಸರಿ ಸರಿ, ಜಾಸ್ತಿ ಹೊಗಳ್ಬೇಡಿ, ನಾನೇನು ಕರ್ಗೋಗೋದಿಲ್ಲ. ಏನು ಹುಡುಕ್ತಾ ಇದ್ದೀರಾ ಮೇಡಮ್ ಅವರೇ? ಸಿದ್ದವ್ರೆ, ನನ್ನ ತಾಳಿ ಕಾಣಿಸ್ತಿಲ್ಲ. ಏನು ಹೇಳ್ತಿದ್ದೀರಾ ಮೇಡಮ್ ಅವರೇ? ಎಲ್ಲಾದರೂ ಬಿಚ್ಚಿಟ್ಟಿದ್ದೀರಾ? ನೆನಪು ಮಾಡ್ಕೊಳ್ಳಿ. ಇಲ್ಲ ಸಿದ್ದವ್ರೆ, ನಾನು ಅದನ್ನು ಬಿಚ್ಚೋದೇ ಇಲ್ಲ. ಆದರೂ ಅದು ನನ್ನ ಕುತ್ತಿಗೆಯಿಂದ ಹೇಗೆ ಬಿತ್ತು ಅಂತಲೇ ಗೊತ್ತಾಗ್ತಿಲ್ಲ. ನನಗೆ ಯಾಕೋ ಇದು ಅಪಶಕುನ ಅನ್ನಿಸ್ತಿದೆ. ಸರಿ ಸರಿ ಸರಿ, ನಿಮ್ಮೇನು ಟೆನ್ಷನ್ ಮಾಡ್ಕೊಬಿಡಿ, ಇಲ್ಲೇ ಎಲ್ಲಾದರೂ ಇರ್ತದೆ, ಬನ್ನಿ ಹುಡ್ಕಮ್ಮ. ಹೇಳಿ ಅಳಿಯಂದ್ರೆ. ಹಾಂ ಅತ್ತೆ, ಜಾನ್ವರಿ ಈಗ ತಾನೇ ಬಂದರು. ಒಂದು ನಿಮಿಷ ಫೋನ್ ಕೊಡ್ತೀನಿ. ಸ್ಪೀಕರಲ್ಲಿದೆ, ಅತ್ತೆ ಮಾತಾಡ್ತೀಯಾರ? ಮಾತಾಡಿ.
ಅಮ್ಮ ಏನ್ ಜಾನು, ಇಬ್ರು ಫಾರಿನ್ಗೆ ಹೋಗಿದ್ದೀರಂತೆ? ನನ್ಗೊಂದ್ ಮಾತು ಹೇಳಿಲ್ಲ. ನನ್ಗಂತೂ ನೀವಿಬ್ರು ಅಲ್ಲಿಗೆ ಹೋಗಿರೋದು ಎಷ್ಟು ಖುಷಿಯಾಗಿದೆ ಗೊತ್ತಾ? ಯಾಕೆ ನಿನಗೆ ಖುಷಿ ಇಲ್ವಾ ಜಾನು? ಖುಷಿ ಇದೆ ಅಮ್ಮ. ಹಾಗನ್ನು ಅದೇ ಮತ್ತೆ, ಗಂಡ ಜೊತೆಯಾಗಿರುವಾಗ ಯಾರಿಗೆ ತಾನೇ ಖುಷಿ ಇರಲ್ಲ? ಅದರಲ್ಲೂ ನೀನು ಆಸೆ ಪಟ್ಟ ತಕ್ಷಣ ಅದನ್ನ ನೆರವೇರಿಸೋ ಗಂಡ ಇರುವಾಗ ನೀನು ಖುಷಿಯಾಗೇ ಇರ್ತೀಯ. ಅಂತ ಗಂಡನ್ ಪಡೆಯೋಕೆ ನೀನು ತುಂಬಾ ಪುಣ್ಯ ಮಾಡಿದೀಯ ಮಗಳೇ. ನೀನ್ ಆಸೆ ಪಟ್ಟೆ ಅಂತ ನಿನ್ನನ್ನ ಅವರು ಅಷ್ಟು ದೂರ ಕರ್ಕೊಂಡು ಹೋಗಿದ್ದಾರೆ ಅಂದ್ರೆ ನಿನ್ನನ್ನ ಅವರೆಷ್ಟು ಚೆನ್ನಾಗಿ ನೋಡ್ಕೋತಾರೆ ಅನ್ನೋದು ಗೊತ್ತಾಗ್ತಿದೆ. ದೇವ್ರು ನಿನಗೆ ಅಂತಾನೆ ಅವರನ್ನ ಸೃಷ್ಟಿ ಮಾಡಿದಾನೆ ಅಂತ ಅನ್ನಿಸ್ತಿದೆ. ದೇವ್ರು ನನಗೋಸ್ಕರ ಸೃಷ್ಟಿ ಮಾಡಿರೋದಲ್ಲಮ್ಮ, ಅವರಿಗೋಸ್ಕರ ನನ್ನ ಸೃಷ್ಟಿನ ಅವರೇ ಮಾಡ್ಕೊಂಡಿದ್ದಾರೆ. ಜಾನು, ಯಾಕೆ ಜಾನು ಏನು ಮಾತಾಡ್ತಿಲ್ಲ? ಏನಿಲ್ಲಮ್ಮ, ನೀನು ಮಾತಾಡ್ತಾ ಇದೆಯಲ್ಲ ಕೇಳಿಸ್ಕೊತಾ ಇದ್ದೆ ಅಷ್ಟೆ. ಸರಿ ಮಗಳೇ, ನೋಡು, ಹೊಸ ಜಾಗಕ್ಕೆ ಹೋದಾಗ ಮನಸ್ಸು ಖುಷಿಯಾಗಿರ್ಬೇಕು. ನೀವು ಆಚೆ ಎಲ್ಲಾದರೂ ಹೋದ್ರಾ? ಇಲ್ಲ ಅಮ್ಮ, ಎಲ್ಲೂ ಹೋಗಿಲ್ಲ, ಹೋಗೋಕ್ಕೂ ಮನಸ್ಸಿಲ್ಲ. ಹೀಗೆ ಹೇಳಿದ್ರೆ ಹೇಗೆ? ಇಲ್ಲಿಂದ ಅಷ್ಟು ದೂರ ಹೋಗಿರೋದು ರೂಮಲ್ಲಿರೋದಕ್ಕ ಹೇಳು? ಹೋಗಿ ಹೊರಗಡೆ ಎಲ್ಲ ಸುತ್ತಾಡ್ಕೊಂಡು ಬರಬೇಕು. ನೋಡು, ನೀನ್ ಹೀಗೆಲ್ಲ ಒಳಗಡೆನೆ ಕೂತಿದ್ರೆ ಹೊರಗಿನ ಪ್ರಪಂಚನ ನೋಡೋದು ಹೇಗೆ ಹೇಳು? ನೀನ್ ಹೀಗಿದ್ರೆ ಅಳಿಯಂದ್ರಿಗೆ ಬೇಜಾರಾಗಲ್ವಾ? ನಿನ್ನ ಖುಷಿಗೋಸ್ಕರ ಅವ್ರು ಎಷ್ಟೆಲ್ಲ ಮಾಡ್ತಾ ಇದ್ದಾರೆ. ಅವ್ರು ಖುಷಿಯಾಗಿರೋ ಹಾಗೆ ನೋಡ್ಕೊಳ್ಳೋದು ನಿನ್ ಜವಾಬ್ದಾರಿ ತಾನೇ? ಸರಿನಮ್ಮ, ಹಾಗೆ ಮಾಡ್ತೀನಿ. ನೋಡು, ನೀನ್ ಹೋಗ್ತೀನಿ ಅನ್ನೋದಲ್ಲ, ನೀನ್ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬಂದು ಆ ಫೋಟೋನೆಲ್ಲ ನಿಮ್ಮ ಅಪ್ಪನ ಮೊಬೈಲ್ಗೆ ಕಳಿಸ್ಬೇಕು. ಇಲ್ಲದೆ ಹೋದ್ರೆ ನಾನು ನಿನ್ನ ಮಾತನ್ನು ನಂಬಲ್ಲ. ಸರಿ ಅತ್ತೆ, ನೀವಿಷ್ಟು ಹೇಳಿದ್ರಲ್ಲ ಅಷ್ಟು ಸಾಕು. ನಾನು ಫೋಟೋಸ್ ಕಳಿಸ್ಕೊಡ್ತೀನಿ, ಮತ್ತೆ ನಾವು ಫೋನ್ ಮಾಡ್ತೀವಿ ಅತ್ತೆ. ಸರಿ ಅಳಿಯಂದ್ರೆ, ಹುಷಾರು. ಸರಿ ಅತ್ತೆ, ನಮಸ್ತೆ. ಚಿನ್ಮರಿ ನೋಡೋಣ. ರೆಡಿಯಾಗಿ ಬರ್ತೀನಿ. ಶಂಖದಿಂದ ಬಂದ್ರೇನೆ ತೀರ್ಥ. ಸರಿ ಜಯಂತ. ಲಕ್ಷ್ಮಿ, ಲಕ್ಷ್ಮಿ, ರೀ ರೀ, ನಿಮ್ಗೊಂದು ವಿಷಯ ಗೊತ್ತಾ? ನಿನ್ನ ಮುಖ ನೋಡಿದ್ರೆ ಸಂತೋಷ ಸುದ್ದಿನೇ ಇರೋ ಹಾಗಿದೆ, ಹೇಳ್ಬಿಡು. ರೀ, ಜಾನು ಮತ್ತೆ ಅಳಿಯಂದ್ರು ಫಾರಿನ್ಗೆ ಹೋಗಿದಾರಂತೆ. ಹೌದಾ? ನಮ್ಮಿಬ್ರು ಹೆಣ್ಮಕ್ಳು ಅಳಿಯಂದಿರ ಜೊತೆ ಫಾರಿನ್ಗೆ ಹೋಗಿದಾರಾ? ಖುಷಿ ಆಗುತ್ತೆ ಲಕ್ಷ್ಮಿ. ನಮ್ಮನೆಯಲ್ಲಿ ಗಂಡು ಮಕ್ಕಳ ಕಡೆಯಿಂದ ಸಂತೋಷ ಬರಬೇಕು, ಹೆಣ್ಮಕ್ಳ ಕಡೆಯಿಂದನೇ ಬರ್ತಾ ಇದೆ. ಖುಷಿನೇ, ಎಲ್ಲಿ ಬಿಡು. ಹೌದು ರೀ, ಒಟ್ನಲ್ಲಿ ಅವ್ರು ಖುಷಿಯಾಗಿದ್ರೆ ನಮ್ಗಷ್ಟೇ ಸಾಕು. ನಿಜ ಲಕ್ಷ್ಮಿ. ರೀ, ಭಾವನಾ ಫೋನ್ ಮಾಡ್ತಿದ್ದಾಳೆ. ಈಗಿಂದ ಅವಳ ಬಗ್ಗೆ ಮಾತಾಡ್ತಾ ಇದ್ದು. ಅವಳು ಫಾರಿನಲ್ಲಿ ಇದ್ರೂ ಮನಸ್ಸೆಲ್ಲ ಮನೇಲೇ ಇರುತ್ತೆ. ಕೇಳಿ ನೋಡಿ ಏನಂತ. ಭಾವನಾ, ಹೇಳಮ್ಮ. ಅಮ್ಮ, ಅದು ನನ್ನ ತಾಳೆ ಕಾಣಿಸ್ತಿಲ್ಲಮ್ಮ.